ಒಮ್ಮೆ ಅರ್ಜುನನು ಶ್ರೀಕೃಷ್ಣನಲ್ಲಿ ಕೇಳುತ್ತಾನೆ, ಎಲ್ಲವೂ ಹಣೆಬರಹದಲ್ಲಿ ಬರೆದಿದ್ದಾರೆ ಎಂದ ಮೇಲೆ ಪ್ರಯತ್ನಪಟ್ಟು ಫಲವೇನು ಎಂದು. ಆಗ ಕೃಷ್ಣನು ಉತ್ತರಿಸುತ್ತಾನೆ, ಯಾರಿಗೆ ಗೊತ್ತು, ಪ್ರಯತ್ನಪಟ್ಟರೆ ಸಿಗುತ್ತದೆ ಎಂದು ಹಣೆಬರಹದಲ್ಲಿ ಬರೆದಿದ್ದರೆ ಎಂದು. ಹ್ಯಾಪಿ ಮಾರ್ನಿಂಗ್, ಅದು ಫ್ರೈಡೇ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಸಫೋಲಾ ಮ್ಯೂಸ್ಲಿ ಮಾಡ್ಕೊತಾ ಇದ್ದೆ. ಸ್ವಲ್ಪ ಮಾತ್ರ ಇತ್ತು. ಅದ್ರ ಜೊತೆಗೆ ಸೀಡ್ಸ್, ನಿನ್ನೆ ರಾತ್ರಿ ನೆನೆಸಿಟ್ಟಂತ ಚಿಯಾ ಸೀಡ್ಸ್, ಪೊಮೊಗ್ರೆನೇಟ್, ಹಾಗೆ ಒಂದು ಬಾಳೆಹಣ್ಣು. ಈ ಬೌಲಲ್ಲಿ ಆಲ್ರೆಡಿ ಸಾಕಷ್ಟು ಸಿಹಿ ಇರೋದ್ರಿಂದ ನಾನು ಎಕ್ಸ್ಟ್ರಾ ಹನಿನ ಆಡ್ ಮಾಡಲಿಲ್ಲ. ಬೌಲ್ನ ಸೈಡಿಗೆ ಇಟ್ಟು ಫ್ರೆಶ್ ಅಪ್ ಆಗೋದಕ್ಕೆ ಅಂತ ಹೊಟ್ಟೆ. ಹಾಗೆ ಇವತ್ತಿನ ಔಟ್ಫಿಟ್ ಕೂಡ ಮೈಸೂರಲ್ಲಿ ಪರ್ಚೇಸ್ ಮಾಡಿರೋದು. ತಲೆಗೆ ಸ್ನಾನ ಮಾಡಿದ್ರಿಂದ ಬೇಗ ಬೇಗ ತಲೆನ ಒಣಗಿಸ್ಬೇಕಾಗಿತ್ತು. ಹಾಗೆ ಮ್ಯೂಸ್ಲಿ ಬೌಲ್ ಜೊತೆಗೆ ನೆನ್ನೆ ನೈಟು ರಾಗಿ ಅಂಬ್ಲಿ ಮಾಡಿ ನೆನ್ಸಿಟ್ಟಿದ್ದೆ. ಯಾವಾಗ್ಲೂ ರಾಗಿ ಅಂಬ್ಲಿ ಮಾಡಿಟ್ಟು ರಾತ್ರಿ ಬಿಟ್ಟು ಕುಡಿದ್ರೆ ತುಂಬಾನೇ ರುಚಿಯಾಗಿ ಬಂದಿರುತ್ತೆ. ಹಾಗೆ ಮ್ಯೂಸ್ಲಿ ಬೌಲ್ ಕೂಡ ತುಂಬಾನೇ ಟೇಸ್ಟಿಯಾಗಿತ್ತು. ಬೇಗ ಬೇಗ ಬ್ರೇಕ್ಫಾಸ್ಟ್ ಮುಗಿಸಿ ಆಫೀಸ್ಗೆ ಅಂತ ಹೊಟ್ಟೆ. ಇವಾಗ ಸೆಕೆಂಡ್ PU ಸ್ಟಾರ್ಟ್ ಮಾಡ್ತಿರೋರು ನಿಮಗೆ ಅಂತ ಒಂದಷ್ಟು ಗೈಡೆನ್ಸ್ ಅಥವಾ ಮೋಟಿವೇಶನ್ ಕೇಳ್ತಾ ಇದ್ದೀರಾ. ಆಕ್ಚುಲಿ ನನಗೂ ವಿಡಿಯೋ ಮಾಡ್ಬೇಕಂತ ಇದೆ, ಬಿಕಾಸ್ ನನ್ನ ತಮ್ಮ ಕೂಡ ಇವಾಗ ಸೆಕೆಂಡ್ PU. ಅವನ್ನ ನೋಡ್ತಿರೋದ್ರಿಂದ ನಿಮ್ಗಳಿಗೂ ಸ್ವಲ್ಪ ಗೈಡೆನ್ಸ್ ಕೊಡೋದಿದೆ. ಮಧ್ಯಾಹ್ನವರೆಗೂ ನನ್ನ ಕೆಲಸನ ಮಾಡ್ಕೊಂಡೆ. ನಂತರ ಲಂಚ್ ಬ್ರೇಕಲ್ಲಿ ನಮ್ಮ ಮಮ್ಮಿ ಕೆಲಸ ಅಂದ್ರೆ ಅಮ್ಮನ್ಗೆ ಅಕೌಂಟಿಂಗ್ ಹೇಳ್ಕೊಡ್ತಾ ಇದ್ರು. ಅವರು ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಅಲ್ದಿರೋ ಕಾರಣ ನನಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ ನಾನು ಹೇಳಿಸ್ಕೊಂಡು ನಂತರ ನಮ್ಮ ಮಮ್ಮಿಗೆ ಹೇಳ್ಕೊಡೋಣ ಅಂತ. ಸೊ ಲಂಚ್ ಬ್ರೇಕಲ್ಲಿ ಹೊರಗೂ ಹೋಗಿರಲಿಲ್ಲ. ಹಾಗೆ ಮೇಲ್ಗಡೆನೂ ಕೂಡ ಇವತ್ತಿನ ವೆದರು ಮಳೆ ಬರೋ ತರ ಇತ್ತು. ಹಾಗೆ ನಮ್ಮ ಆಫೀಸಲ್ಲಿ ಫನ್ ಫ್ರೈಡೇ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಆಲ್ರೆಡಿ ನಾವು ಹೋಗೋಷ್ಟೊಳಗೆ ಕೇಕ್ ಕಟ್ ಮಾಡಿದ್ರು. ಕೇಕ್ ಹಾಗೆ ಚಿಪ್ಸ್ ಕೊಡ್ತಾ ಇದ್ರು. ಭಾರತಿ ಮ್ಯಾಮ್ ಯಾರಿಗೂ ಕಾಣ್ದಂಗೆ ಚಾಕ್ಲೇಟ್ನ ಕದ್ದು ತಿಂತಾ ಇದ್ರು. ನಾನು ಆಲ್ರೆಡಿ ಟ್ಯಾಕೋ ಬೆಲ್ ತಿಂದಿದ್ರಿಂದ ಅಷ್ಟೇನು ಕೇಕ್ ತಿನ್ಬೇಕು ಅನ್ಸ್ಲಿಲ್ಲ. ಹಾಗೆ ಗೇಮ್ ಕೂಡ ಆಡಿದ್ವಿ. ಎಲ್ಲರೂ ಅಲ್ಲ, ಒಂದು 4-5 ಜನ ಅಷ್ಟೇನೆ. ಬರ್ತಾ ಬರ್ತಾ ನಮ್ಮಲ್ಲೇ ಆಗಲಿ ಎಲ್ಲರಲ್ಲೂ ಆಗಲಿ ಆಸಕ್ತಿ ಕಡಿಮೆ ಆಗ್ತಿದೆ. ಮನೆಗೆ ಹೋಗುವಾಗ ನಿಮ್ಮಲ್ಲೇ ಒಂದಷ್ಟು ಜನ ಸಿಕ್ಕಿದ್ರಿ. ಇವತ್ತಿಗಿಷ್ಟೇ, ಮತ್ತೆ ಮುಂದೆ ಸಿಗೋಣ. ಅಲ್ಲಿ ತನಕ ನನಗೋಸ್ಕರ ಕಾಯ್ತಾ ಇರಿ, ಹಾಗೆ ಓದ್ತಾ ಇರಿ. ಟಾಟಾ, ಬಾಯ್.